ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ನೀವು ಚೇತನ್ ಅಹಿಂಸಾ ಅನ್ನುವಂಥ ಒಂದು ಹೊಸ ಹೆಸರು ನೀವು ಕೇಳಿರ್ಬೋದು, ಬಟ್ ಅದು ಹಳೆಯ ಹೆಸರು ಅನ್ನೋರಿ. ಯಾಕಂದ್ರೆ ವಿಶೇಷವಾಗಿ ಸಮಾಜದ ನೆಲೆಗಟ್ಟಿನಲ್ಲ, ಸ್ತ್ರೀವಾದದ ಬಗ್ಗೆ, ಸ್ತ್ರೀಯರ ಬಗ್ಗೆ, ಇಲ್ಲಿ ಜಾತಿಗಳ ಬಗ್ಗೆ, ಇಲ್ಲಿ ಅವ್ಯವಸ್ಥೆಯ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ ನೇರ ದಿಟ್ಟವಾಗಿ ಮಾತಾಡೋಂಥ ವ್ಯಕ್ತಿ ಚಿತ್ರರಂಗದಲ್ಲಿ ಯಾರಿದ್ದಾರೆ, ನಟ ಒಬ್ಬರು ಇದ್ರೆ ಯಾರಿದ್ರೆ ಅವರು ಚೇತನ್ ಅಹಿಂಸಾ. ಇನ್ನೊಬ್ಬರು ನಿಮಗೆ ಗೊತ್ತದ ಪ್ರಕಾಶ್ ರಾಜ್ ಅಥವಾ ಪ್ರಕಾಶ್ ರಾಯ್. ವಿಶೇಷವಾಗಿ ತಮ್ಮ ಈ ಹೇಳಿಕೆಗಳಿಂದ ಭಾಳ ಪ್ರಸಿದ್ಧರಾಗಿದ್ದಾರೆ. ಅದರಲ್ಲೂ ಹನಿ ಟ್ರ್ಯಾಪದ ವಿಷಯದಲ್ಲೇ ಯಾರ್ಯಾರದೋ ವಿಷಯದಲ್ಲೇ ಯಾರ್ಯಾರು ದೊಡ್ಡ ನಟರ ಬಗ್ಗೆ ಏನೇನು ಹೇಳಿಕೊಟ್ಟು ಸ್ವಲ್ಪ ತೊಂದರೆನೂ ಅನುಭವಿಸಿದರು ಮತ್ತು ಕೆಲವೊಂದು ಅವಕಾಶಗಳನ್ನು ಕಳ್ಕೊಂಡ್ರು ಅಂತೇಳಿ ಕೇಳ್ಪಟ್ಟಿದ್ದೀವಿ. ಅವ್ರ ಬದಲಾಗೆ ನಮ್ಮ ಚೇತನ್ ಅಹಿಂಸಾರವರು ಒಳ್ಳೆಯ ನಟ, ಚಿಂತಕ ಇರಬೇಕದು. ಯಾಕೆ ಅನಗತ್ಯ ಒಂದು ಮೂಢನಂಬಿಕೆಗಳ ಮಧ್ಯದಲ್ಲೇ ಅಥವಾ ಒಂದು ಅಸಮಾನತೆ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಒಬ್ಬರಾದ್ರೂ ಮಾಡಬೇಕಲ್ಲ, ಹೇಳೋರಂಥವ್ರು ಬೇಕಲ್ಲ. ಬರೀ ಎಲ್ಲದಕ್ಕೂ ಗೋಡೆ ಎತ್ತಿನ ಬಸವನಂಗೆ ನಿಮ್ದು ಕರೀರಿ ಅನ್ನುವಂಥ ಜನ ಬೇಡ ಇದ್ದಾರೆ. ಊರು ಸರ್ ನಿಮಗೆ ಯಾಕ್ರಿ ಅನ್ನುವಂಥ, ನಮ್ಮದು ಆರಾಮ್ ಇನ್ಕಮ್ ಬರ್ತದೆ ತಿನ್ಕೊಂಡು ಗಂಟು ಮಾಡ್ಕೊಂಡಿದ್ದೀವಪ್ಪ ಅನ್ನುವಂಥ ಮಂದಿನ ಹೆಚ್ಚಾಗಿದ್ದಾರೆ. ಮ್ಯಾಕ್ಸಿಮಮ್ ಅವರ ಇದ್ದಾರೆ. ಲೋಕದ ಡೊಂಕೆ ನನಗೆ ಕೈಯ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಅದೇನೋ ಇರಲಿ, ಚೇತನ್ ಅಹಿಂಸಾ ಮಾತ್ರ ತನಗನಿಸಿದ್ರು ಲಟ್ ಪಟ್ ಹೇಳಿಬಿಡ್ತಾರೆ ಅವರು. ಏನು ಆಗಲ್ಲಪ್ಪ ಮುಂದೆ ಏನು ಅವಕಾಶ ಕಡಿಮೆ ಅದಾರ ಆಗೋಲ್ತು. ಒಳ್ಳೆಯ ರೆಡ್ ಪರ್ಸನ್ ಅದಾರ, ಬದುಕನ್ನು ನಡೆಸುವಂಥ ಶಕ್ತಿ ಅವ್ರಿಗೆ ಅದ. ನಾನು ನಟನೆಯಿಂದ ನಾವು ಹೊಟ್ಟೆ ತುಂಬಿಸ್ಬೇಕಂತ ಇಲ್ಲ, ಅದಕ್ಕೆ ಮುಖ್ಯ ಧೈರ್ಯ ಅದರ ಬದುಕ್ತೀನಿ ಅನ್ನುವಂಥದ್ದು, ಅದು ಭಾಳ ಮಹತ್ವ. ಇದು ನೋಡಿ ಕಲಿಯುವಂಥದ್ದು ಭಾಳಷ್ಟು ಅದ. ಸತ್ಯ ನೇರವಾಗಿ ಹೇಳುವಂಥದ್ದು ಇದು ಮೂಲಭೂತವಾದಿಗಳಿಗೆ ಲಾಯಕ ಆಗಿರಕ್ಕೆ ಇಲ್ಲ, ಆ ಮಾತು ಬೇರೆ. ಧರ್ಮ ಲಂಡರಿಗೆ ಇದು ಲಾಯಕ ಆಗದೆ ಹೋಗಿರ್ಬೋದು, ಆ ಮಾತು ಬೇರೆ. ಬಟ್ ನಿಜವಾದ ಧರ್ಮಿ, ನಿಜವಾದ ವ್ಯಕ್ತಿ, ನಿಜವಾದ ಮಾನವೀಯತೆ ಇದ್ದ ವ್ಯಕ್ತಿ ಇವ್ರ ಬಗ್ಗೆ, ಇವ್ರ ವಿಚಾರ ಬಗ್ಗೆ ಅಡ್ಡಿಲ್ಲಪ್ಪ ಒಳ್ಳೇದು ಮಾತಾಡ್ತಾರ ಅಂತೇಳಿ. ಯಾಕಂದ್ರೆ ಹನಿ ಟ್ರ್ಯಾಪ್ ಬಗ್ಗೆ ನಡಕ್ಕೆ ಎಷ್ಟು ಗದ್ದೆದಿತ್ತು ಪಾಪ. ನಟಿಯರ ಜೊತೆ ಯಾವ ರೀತಿಯಾಗಿ ದೊಡ್ಡ ನಟರು, ನಿರ್ದೇಶಕರು, ನಿರ್ಮಾಪಕರು, ಮ್ಯೂಸಿಷಿಯನ್ಸು, ಲೈಟ್ ಆನ್ ಆಫ್ ಮಾಡುವಂಥ ಜನರು ಹೆಂಗೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ. ಅದರೊಳಗೆ ನಿರ್ಮಾಪಕರಿಂದ ಯಾವ ರೀತಿ ಶೋಷಣೆ ಮಾಡ್ತಾರೆ ಹೆಣ್ಣುಮಕ್ಕಳನ್ನು ಅನ್ನೋದನ್ನು ಅದ್ರ ವಿರೋಧವಾಗಿ ಹೋರಾಟ ಮಾಡಿದ ವ್ಯಕ್ತಿ. ಅದಕ್ಕೆ ನಾವು ಇವತ್ತು ಗಮನಿಸಬೇಕಾಗಿದೆ, ನೆನಪಿಸ್ಬೇಕಾಗಿದೆ. ಅವ್ರ ಮಾತಿನ ಬಗ್ಗೆ ನಾವು ಗಮನ ಕೊಟ್ಟು ಏನು ಹೇಳ್ತಾ ಇದ್ದಾರಪ್ಪ ಅಂತ ನೋಡ್ಬೇಕಾಗಿದೆ. ಆ ದೇಶದಲ್ಲಿ ಅವ್ರು ಇತ್ತೀಚೆಗೆ ಮಾತಾಡಿದಂಥ ಒಂದು ಮಾತು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ. ಏನಪ್ಪ ಅಂತಂದ್ರೆ ಅವ್ರು ಎಕ್ಸ್ಟ್ರಾ ಬರ್ಕೊಂಡಿದ್ದಾರೆ, ಜಾತಿ, ಸೆಕ್ಸಿಯಸ್ಟ್ ಮತ್ತು ಫ್ಯೂಡಲ್. ಜಾತಿ ಅಂದ್ರೆ ಗೊತ್ತದ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಈ ದೇಶದಾಗ ಯಾರು ಹುಟ್ಟಿದ್ರಿ ಎಲ್ಲರೂ ಜಾತಿ ಕಹಿ ಸಿಹಿ ಎರಡೂ ಅನುಭವ ಆಗಿರ್ತಾವೆ. ಮೇಲ್ ಜಾತಿಯಲ್ಲಿ ಹುಟ್ಟಿದ್ರಿ ಸಿಹಿ ಅನುಭವ ಇರ್ತಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕೆಳಜಾತಿಯಲ್ಲಿ ಹುಟ್ಟಿದ್ರೆ ಯಾಕಾರೆ ಹುಟ್ಟಿದ್ಲಪ್ಪ ಭೂಮಿ ಮೇಲೆ ಅಂತ ಇರ್ತದ. ಹೀಗಾಗಿ ಬ್ಯಾಸತ್ತ ಪಾಪ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಬಿಟ್ಟು ಓಡಿ ಹೋಗಿಬಿಟ್ರು, ಬೇಡಪ್ಪ ಇದೆ ಅಂತೇಳಿ. ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು, ಅಲ್ಲೇ ಒಳ್ಳೆಯವರಿದ್ದರು ಕೆಟ್ಟಿದ್ರು, ಆ ಮಾತು ಬೇರೆ ಹೋದ್ರು ಒಟ್ಟಿನಲ್ಲಿ. ಹೀಗಾಗಿ ಎಲ್ಲರಿಗೂ ಒಂದು ಜಾತಿ ಸಲುವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸೆಕ್ಸಿಸ್ಟ್ ನಿಮ್ಗೆ ಗೊತ್ತದ, ಕಾಮುಕ ಮತ್ತು ಫ್ಯೂಡಲ್, ಇವು ಮೂರು ಅದಾವೆ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಅರ್ಥವಿರುವ ಸ್ಥಳೀಯ ಹೇಳಿಕೆಗಳು, ಅರ್ಥವ್ಯವಸ್ಥೆ ಇದ್ದಾವೆ, ಅಂತ ಅರ್ಥ ಇರುವಂಥ ವಾಕ್ಯಗಳಿದ್ದಾವೆ, ಗಾದಿ ಮಾತುಗಳಿದ್ದಾವೆ, ಎಲ್ಲನೂ ಇಲ್ಲಿದ್ದಾವೆ. ಒಂದಲ್ಲ ಎರಡಲ್ಲ ಮೂರಲ್ಲ, ಗಾದಿ ಮಾತುಗಳಲ್ಲೂ ಬರ್ತಾವೆ ಇಂಥವು ಮಾತುಗಳು. ಸೆಕ್ಸಿಸ್ಟ್ ಇದ್ದಿದ್ದು, ಜಾತಿ ಮೇಲೆ ಮಾತಾಡೋದು ನಿಮಗೆ ಗೊತ್ತದ, ನಾವು ಹೇಳೋ ಅವಶ್ಯಕತೆ ಇಲ್ಲ. ಅದು ಹೇಳಿ ಮತ್ತು ನಮ್ಮ ಮೇಲೆ ಕೇಸ್ ಹಾಕಿ ಬಂದಿದ್ದಾರೆ. ಅದರಲ್ಲೂ ವಿಜೇಂದ್ರ ಅವರು, ಇನ್ನುಳಿದವರು ಕೆಲವೊಂದಷ್ಟು ಪಾಪ ಅವ್ರಿಗೆ ನಾವು ಏನಪ್ಪ ಅಂತಂದ್ರೆ ಬಾಯಿಗೆ ಸಿಲುಕೋದು ಭಾಳ ಕಷ್ಟ ಅದು. ಆದರೂ ಪ್ರಯೋಗ ಆಗತ್ತವ. ಹೀಗಾಗಿ ಅದ್ರ ಬಗ್ಗೆ ಹೇಳೋಕ್ಕಿಂತಲೂ ನಿಮ್ಮ ಮುಗಮದಾಗ ಹೇಳ್ತಾ ಇದ್ದೀವಿ, ಗಾದೆ ಮಾತಿನಲ್ಲೂ ಇದ್ದಾವಂಥವು. ಸ್ಥಳೀಯ ಹೇಳಿಕೆಗಳು ಮತ್ತು ಗಾದೆಗಳು ನಮ್ಮ ಸಂಸ್ಕೃತಿಯಲ್ಲಿ ಇದಾವೆ. ಸಂಸ್ಕೃತಿಗಳು ಅದನ್ನು ಜಾತಿ ಮೇಲೆ ಬೇಗ ಬೇಯ್ತೀವಿ, ಹೆಣ್ಮಕ್ಳ ಮೇಲೆ ಬೇಗ ಬೇಯ್ತೀವಿ, ಮತ್ತೇನೋ ಬೇಯ್ತೀವಿ, ನಿರಂತರ ನಡೀತಾನೆ ಇರ್ತದೆ. ಮತ್ತು ನಮಗೇನೂ ಅನಿಸೋದೇ ಇಲ್ಲ ಅದು. ಹೆಣ್ಮಕ್ಳಿಗೆ ಸಹ ನಾವು ಬೋಸ್ಡಿ ಅಂತ ಬಿಡ್ತೀವಿ ಎಲ್ಲರೂ, ಭಾಳಷ್ಟು ಜನ ಅದರ ಅರ್ಥ ನಮಗೆ ಗೊತ್ತಿಲ್ಲ, ಅಪ್ರಯೋಗ ಮಾಡ್ತಾ ಇರ್ತೀವಿ. ಭಾಳ ಒಂದು ಅಸಹ್ಯವಾದ ಅರ್ಥ ಐತಿ ಅಂತೇಳಿ ಇದ್ರ ಮೂಲ ಹೇಳಿದಂಥ ಒಬ್ಬರು ಈ ಭಾಷೆಯ ಬಗ್ಗೆ ತಿಳುವಳಿಕೆದಂಥವ್ರು ಮೂಲಿದು ಯಾವುದೋ ಉತ್ತರ ಭಾರತದ ಒಂದು ಏನಪ್ಪ ಅಂತಂದ್ರೆ ಅದು ಯಾವುದೋ ಹವ್ಯಕ್ಕವರು ಯಾವುದೋ ಭಾಷೆ ಹೇಳಿದ್ರು ಅವರು, ಅಲ್ಲಿಂದ ಬರ್ತದಪ್ಪ ಇದು ಅಂತೇಳಿ. ವೈ ಅಂತೇನು ಅಂದರು ಅವರು, ಅಲ್ಲಿ ಪ್ರಯೋಗ ಆಗ್ತದಪ್ಪ ಅಂತೇಳಿ ಆ ಪ್ರಯೋಗ ಬಳಸ್ತೀವಿ. ಪಾಪ ಹೆಣ್ಮಕ್ಳು ಅರ್ಥ ಆದ್ರೆ ನಮಗೂ ಅರ್ಥ ಆಗುತ್ತೆ ಅಂತ ಬಳಸ್ತೀವಿ. ಅದು ಅರ್ಥ ಬಳಸಬಾರ್ದು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮತ್ತು ನಮ್ಮ ಸಂಸ್ಕೃತಿ ಒಂದಲ್ಲಿ ಭಾಳಷ್ಟು ಲೆಕ್ಕಿಲ್ಲದಷ್ಟು. ಮತ್ತು ಅವನ ಮೇಲೆ ಬೇಗಳ, ಹೆಂಡತಿ ಮೇಲೆ ಬೇಗಳ, ಅಕ್ಕನ ಮೇಲೆ ಬೇಗಳ, ಅಕ್ಕಯ್ಯರ ಮೇಲೆ ಬೇಗಳ, ಎಷ್ಟು ನಮ್ಮಲ್ಲೇ ನಾವು ಎಂದು ಬದಲಾಗ್ತೀವಿ ಅಂತ ನನಗೂ ಮನಸ್ಸು. ಇಷ್ಟೆಲ್ಲ ಮಾತಾಡೋದು ನನಗೂ ಬಾಯಿ ತಿಳಲ್ಲ ಬಂದುಬಿಡ್ತಾವೆ.
ನನ್ನ ಸಣ್ಣ ಮೊಮ್ಮಗಳು ನನಗೆ ಬುದ್ಧಿ ಹೇಳ್ತಾರೆ ಹಿಂಗಲ್ಲಪ್ಪ ಅಂತ. ಇವತ್ತು ನಾವು ಅವ್ರ ಮಾತು ಗಮನಿಸ್ಬೇಕಾಗ್ಯದ, ಈ ಭಾಷೆ ಬಿಡಬೇಕಾಗ್ಯದ, ತಪ್ಪದು. ಆದರೆ ನಾವು ಒಂದು ಬಳಸ್ತಾ ಇದ್ದೀವಿ ಒಂದು ಖುಷಿಯಿಂದ, ಸಂತೋಷ ಪಡೋದಕ್ಕಾಗಿ ಮತ್ತದಕ್ಕೆ ಬಳಸ್ತಾ ಇದ್ದೀವಿ. ಆ ಮಾತನ್ನು ನಮ್ಮ ಚೇತನ್ ಅಹಿಂಸಾ ಅವ್ರು ಹೇಳಿದ್ದಾರೆ. ನಾವು ಟೀಕೆ ಇವತ್ತು ಮಾಡ್ಕೋಬೇಕಾಗ್ಯದ. ಯಾಕಂದ್ರೆ ಆತ್ಮವಿಮರ್ಶೆ ಭಾಳ ಮಹತ್ವದ್ದು. ಇನ್ನೊಬ್ಬರು ಬಂದು ನಮ್ಮ ತಪ್ಪುಗಳನ್ನ ಹೇಳೋಕ್ಕಿಂತ ನಾವು ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳೋಂಥದ್ದು ಭಾಳ ಮಹತ್ವದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಕೆಲವೊಂದು ತಪ್ಪುಗಳನ್ನು ಏನದಾವ, ಅಪರಾಧಿ ತಪ್ಪುಗಳು, ಜಾತಿ ನಿಂದನೆ. ಇವತ್ತು ಕೇಸ್ ಹಾಕ್ಬೋದು, ಮತ್ತೇನು ಆಗ್ಬೋದು, ಆಯಿತು. ಆದರೆ ನಿಂದನೆ ಮಾಡಿದ ಅವ್ರು ಆದಂಥ ನೋವುಕ್ಕೆ ನಾವು ನಿಜವಾಗಿಯೂ ಅದಕ್ಕೆ ನೋವು ಪಡುವಂಥದ್ದು ಮತ್ತೇನಿಲ್ಲ, ಅದು ಬಿಟ್ಟು ಬೇರೆ ಹೇಳುವಂಥದ್ದು. ಕ್ಷಮೆ ಕೇಳಿಬಿಟ್ಟು ಮತ್ತೇನಿಲ್ಲ. ದಂಡ ಹಾಕಿರಿ, ಮತ್ತೇನೋ ಹಾಕಿರು, ಮತ್ತು ದಂಡ ಹಾಕಿದ್ರು ದಂಡ ಇಡುವಂಥ ಜನ ಇದ್ದೀವಿ ನಾವು. ಅವ್ರ ತಾಯಿಗಳನ್ನ, ಅಕ್ಕಗಳನ್ನ, ತಂಗಿಗಳನ್ನ, ಮತ್ತೇನೋ ವಿಶೇಷವಾಗಿ ಸ್ತ್ರೀಯರಿಗೆ ಬೈಯುವಂಥ ಭಾಳ ಬೇಗಳಿರ್ತಾವೆ, ಪುರುಷರಿಗೆ ಭಾಳ ಕಡಿಮೆ. ಈ ಎಲ್ಲ ಹಿನ್ನೆಲೆಯಲ್ಲೇ ಅವ್ರು ಮಾತಾಡಿದ್ದು, ಸಮಾನತಾವಾದಿಗಳಾಗಿ ನಾವು ಇಂಥ ಅವಮಾನಕಾರಿ ಪದಗಳನ್ನು ಬಳಕೆ ಮಾಡದೆ ಇರಲು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಹೌದು, ಜಾಗೃತಿ ಮೂಡಿಸಬೇಕಾದ ಜನರಲ್ಲಿ ಇಂಥ ಮಾತಾಡಬೇಡ್ರಪ್ಪ ಪ್ಲೀಸ್, ದಯವಿಟ್ಟು ನೋವು ಆಗ್ತಾವೆ ಬಿಡ್ರಿ ಅಂತೇಳಿ. ನಿಜವಾಗಿ ಚೇತನ್ ಅವರು ಒಳ್ಳೆಯ ವಿಚಾರವಾದಿಗಳು. ಹಾಗೆ ನಮ್ಮ ಇವರು ಇದರ ಬದಲು ನಾವಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಪ್ರಕಾಶ್ ರಾಜ್ ಅವರು ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ಎಂಥ ಸುಸಂಸ್ಕೃತ ಭಾಷೆ ರೀ. ಅವ್ರು ಹುಟ್ಟಿ ಬೆಳೆದದ್ದು, ಮಾಡಿದ್ದು, ಬೆಳೆದು ಬಂದಿದ್ದು ನೋಡಿದ್ರೆ ಆ ಮನುಷ್ಯ ಎಷ್ಟೋ ಸಲ ತನ್ನ ಅಭಿಮಾನಿ ದೇವರು, ಆ ಶಬ್ದಗಳು ದೇವತ್ತು ನೆನಪಾದ್ರೆ ಎಷ್ಟು ಖುಷಿ ಅನ್ನಿಸ್ತದೆ. ಎಂಥ ಒಂದು ಅದ್ಭುತವಾದ ಮಾತುಗಳು ಅಂತ ಅವೆಲ್ಲ ಕಲಿಯುವಂಥ ಅವ್ರ ಮಕ್ಕಳಲ್ಲೂ ನೋಡಿದ್ದೀವಿ, ಅಂಥವು ಕಲ್ತಾ ಇದ್ದೀವಿ. ನಮ್ಮ ಪುನೀತ್ ಸಣ್ಣ ವಯಸ್ಸಿನಲ್ಲಿ ಹೋದ್ರೆ ನಮ್ಮ ನಡಕ್ಕೆ ಇದ್ದಂಥವ್ರು ಅವರು ಸಹಿತ ಅಂಥ ಒಂದು ಭಾಷೆ ಬಳಸ್ತಾರೆ. ಅಂದ್ರೆ ನಾವು ಈ ಸಿನಿಮಾ ಜನರ ಆದರ್ಶಗಳನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಂಗಾರದ ಮನುಷ್ಯ ಬಂದಾಗ ಎಷ್ಟೋ ಜನ ಬದಲಾದರು ರಾಜ್ಕುಮಾರ್ ಅವ್ರದ್ದು. ಯಾಕಂದ್ರೆ ಇಲ್ಲ ಮೊದಲು ಭೂಮಿ ಇವತ್ತು ಇಲ್ಲ, ಆ ಮಾತು ಬೇರೆ. ಭೂಮಿ ಮೇಲೆ ಪ್ರೀತಿ ಇಡೋದು, ಭೂಮಿ ಮೇಲೆ ಏನು ಬೆಳಿಬೇಕು, ರೈತ ಆಗಬೇಕು, ಮತ್ತೇನೋ ಆಗಬೇಕು, ಗಳಿಸ್ಬೇಕು. ಯಾಕೆ ಗಳಿಕೆನ ಇಲ್ಲ ಅಲ್ಲಿ, ಮಾರ್ಕೆಟ ರೈತನ ಕೈಗೆ ಇಲ್ಲ ಅಂದ್ಕೊಂಡು ಎಲ್ಲರೂ ಓಡಿ ಹೋಗಿ ಬಿಡ್ತಾರೆ. ಯಾರೋ ಒಂದಿಷ್ಟು ಏನೋ ಅಮೇರಿಕಕ್ಕೆ ಅಲ್ಲೇ ಇಲ್ಲೇ ಬಿಜಿ ಮಾಡಿ ಹೋಗಿರ್ತಾರೆ, ಗಂಟು ಭಾಳ ಇರ್ತದೆ. ಬಂದರೆ ನಾನು ಅಗ್ರಿಕಲ್ಚರ್ ಮಾಡಬೇಕಪ್ಪ, ಒಕ್ಕಲ್ತನ ಮಾಡಬೇಕು, ಹಾಗೆ ಹೀಗೆ ಬರ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಅದಪ್ಪ ಅಂತೇಳಿ. ಒಂದು ಬೆಳೆ ಬೆಳೆದಕ್ಕೆ 3-4 ತಿಂಗಳು ವೆಯ್ಟ್ ಮಾಡಬೇಕು, ನಂತರ ಮಾರ್ಕೆಟ್ ಇಟ್ಕೋಬೇಕು, ಮಾರ್ಕೆಟ್ದಾಗ ಸಿಗೋದಿಲ್ಲ, ಮಾರ್ಕೆಟ್ ಗಿಟ್ಟೋದಿಲ್ಲ, ಎಷ್ಟು ಖರ್ಚು ಮಾಡ್ತಾರೆ, ಅದಕ್ಕೆ ಕಡಿಮೆ ಬರ್ತಿರ್ತದೆ. ಹಾಗೆ ಸರ್ ಒಬ್ಬ ರೈತ ಮನೆ ಚಳವಳಿಗೆ ಹೇಳಿದ, ನಮ್ದು ನೋಡಿರಿ 10 ಎಕರೆ ಭೂಮಿ ಐತಿ, ಅದಕ್ಕೆ ಖರ್ಚು ಎಷ್ಟು ಮಾಡ್ತಾನಪ್ಪ ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದರ ಎಷ್ಟು ಗಳಿಸ್ತಾನೆ ಅಂದ್ರೆ ವರ್ಷಕ್ಕೆ 10,000 ರೂಪಾಯಿ ಗಳಿಸ್ತಾರೆ. ಅದಾಗ ಏನು ಹೇಳಿರಿ ಇದ್ರ ಬಗ್ಗೆ ಏನು 10-20 ಸಾವಿರ ಗಳಿಸ್ತಾರೆ ರೀ. ಅವೆಲ್ಲ ಖರ್ಚು ತೆಗೆದು ಎಲ್ಲ 10,000 ರೂಪಾಯಿ ದೊಡ್ಡ ಮಾತ್ರ ಲೋನ್ಗೆ ಹೋಗ್ಕೋದಿಂದ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈ ಪರಿಸ್ಥಿತಿ ನಮ್ಮಲ್ಲಿದೆ. ಹೀಗಾಗಿ ಈ ಎಲ್ಲ ದಿಶೆಯಲ್ಲಿ ಇವತ್ತು ಈ ಜಾಗೃತಿಯನ್ನು ಜನರಲ್ಲಿ ಮೂಡಿಸಿ ಜಾತಿಯ ಬಗ್ಗೆ, ಕೆಟ್ಟ ಮಾತುಗಳ ಬಗ್ಗೆ, ಶ್ರಮಗಳ ಬಗ್ಗೆ ಈಗ ಯಾವ ಮಾತು ಹೇಳಿದ್ದಪ್ಪ ಅಂದರೆ ಇದನ್ನು ರಾಜ್ಕುಮಾರ್ ಅವರೆಲ್ಲ ನಮ್ಮ ಮಣ್ಣಿಗೆ ಹೋಗುವಂಗೆ ಅಥವಾ ಮರಳಿ ಮಣ್ಣಿಗೆ ಹೋಗುವಂಗೆ ಶಿವರಾಮ್ ಕಾದಂಬರಿ ಗೊತ್ತದ ನಿಮಗೆ, ಮರಳಿ ಮಣ್ಣಿಗೆ ಅಂತೇಳಿ. ಇನ್ನೊಂದು ದೊಡ್ಡ ಕಾದಂಬರಿ ನೋಬಲ್ ಬಹುಮಾನ ಪಡೆಯುವಂಥದ್ದು ಅಳಿದ ಮೇಲೆ ಅಂತೇಳಿ. ಅಳಿದ ಮೇಲೆ ಏನು ಉಳಿತಿದ್ರಿ? ಚಲೋ ಕೆಟ್ಟ ಎರಡು ನೀವು ಕೋಟಿ ಗಳಿಸಿದ್ದಿರ್ಬೋದು, ಮತ್ತು ಕೋಟಿ ಕೆಟ್ಟಿರ್ಬೋದು, ಏನೋ ಮಾಡಿದ್ದಾವೆ, ಯಾರು ಉಳಿದಿಲ್ಲ. ಒಂದು ಕೆಲವೊಂದಿನ ಅಷ್ಟೇ. ನಂತರದಲ್ಲಿ ಆ ಸಮುದ್ರ ನೀರ ಉಸಿಗಿನ ಬಂದು ಆದಂಗೆ ಹೋಗಿಬಿಡ್ತೇವೆ ಜಾಸ್ತಿ. ಆದರೆ ನಾವು ಒಳ್ಳೆಯ ಹೆಜ್ಜೆಗಳು ಯಾವಾಗಲೂ ಇರ್ತವೆ ನಮ್ಮ ಅನ್ನೋದಕ್ಕೆ ನಮ್ಮ ಬುದ್ಧ, ಬಸವಣ್ಣ, ಗಾಂಧಿ, ಪುಲೆ ಇವರೆಲ್ಲ ದೊಡ್ಡ ಸಾಕ್ಷಿ, ಅಂಬೇಡ್ಕರ್ ದೊಡ್ಡ ಸಾಕ್ಷಿಯು ಇರಲಿ. ಹೇಗೆ ಮತ್ತೆ ಮೇಲೆ ಹೇಳ್ತಾ ಇರ್ತೀನಪ್ಪ ಅಂದ್ರೆ ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿದೆ, ಬೈಗಳನ್ನು ಬಿಡಿಸ್ಬೇಕಾಗಿದೆ, ಮತ್ತು ನಾವು ಬಿಡಬೇಕಾಗಿದೆ. ಇನ್ನೊಬ್ಬರಿಗೆ ಬಿಡ್ರಿ ಅಂತ ಹೇಳೋಕ್ಕಿಂತಲೂ, ಬಿಡಿ ಅಂತ ಹೇಳೋಕ್ಕಿಂತಲೂ ನಾವು ಮೊದಲು ಬಿಡಬೇಕಾಗಿದೆ. ಆ ಕೆಲಸವನ್ನು ಇಂದಿಂದ ಈಗಲೇ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಅದು ಆಗ್ತದೆ ಗ್ಯಾರಂಟಿ ಇಲ್ಲ. ಯಾಕಂದರೆ ನಮ್ಮ ಮನಗಳ ಆಳದಲ್ಲಿ, ಬ್ರೈನ್ಗಳ ಆಳದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ, ಸರಳವಾಗಿ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅಂಥವುಗಳನ್ನು ಓಡಿಸ್ಬೇಕಾಗಿದ್ರೆ ಒಂದಿಷ್ಟು ಶ್ರಮ, ಒಂದಿಷ್ಟು ತಿಕ್ಕಾಟ, ಒಂದಿಷ್ಟು ಏನಪ್ಪ ಅಭ್ಯಾಸ ಇವೆಲ್ಲ ಬೇಕಾಗ್ತವೆ. ಆ ದಿಶೆಯಲ್ಲೇ ನಮ್ಮ ಚೇತನ್ ಅಹಿಂಸಾ ಅವ್ರು ಮಾಡಿದಂಥ ಮನವಿ ಜಾಗೃತಿ ಮೂಡಿಸಬೇಕು ಅನ್ನೋಂಥ ವಿಚಾರ ನಿಶ್ಚಿತವಾಗಿ ಒಳ್ಳೆಯದು. ಈ ದಿಶೆಯಲ್ಲಿ ಎಲ್ಲರೂ ಮಾಡಲಿ. ಒಂದು ರೀತಿಯಿಂದ ಎಲ್ಲನೂ ಏನಪ್ಪ ಅಂತಂದ್ರೆ ಇದು ಒಳ್ಳೆಯ ಸಂಸ್ಕೃತಿ ಹರಿಕಾರ ಆಗಲಿ ಅಂತೇಳಿ. ನಮ್ಮ ಧರ್ಮಗಳು ಅದನ್ನ ಕಲಿಸ್ತಾರೆ, ಇನ್ನೊಂದು ಅದನ್ನ ಕಲಿಸ್ತಾರೆ. ಎಲ್ಲ ಅವ್ರಿಗೆ ಕಲಿಸಿದ್ರು ನಾವು ತಪ್ಪು ಮಾಡ್ತಾನೆ ಇರ್ತೀವಿ. ಎಷ್ಟು ಕಲಿಸಿದ್ರು ಅಷ್ಟ ಅಂತ ಅನ್ನಿಸ್ತದೆ. ಇದಕ್ಕೆ ಕಾರಣ ಅಂದ್ರೆ ನಾನೇ ಬದಲಾಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ನಿರ್ಧಾರ ಮಾಡಿದರೆ ಇದು ಸಾಧ್ಯ. ಇಷ್ಟೇ ಮಾತ್ರ ಹೇಳ್ಬೋದು ಅಂತ ಹೇಳ್ತಾ, ಅದರಲ್ಲೂ ಮುಖ್ಯವಾಗಿ ಈ ವಿಷಯವನ್ನು ಚರ್ಚೆ ಮಾಡಿಸಿ ಅವಕಾಶ ಮಾಡಿಕೊಟ್ಟಂಥ ಚೇತನ್ ಅಹಿಂಸಾ ಅವರಿಗೆ ಒಂದು ಧನ್ಯವಾದ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H60 ನ್ಯೂಸ್ ಅರ್ಥ ದೇಶ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು.